ವೈಶ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹೆಂಗದಿರಿ ಎಲ್ಲರೂ? ನೋಡಿರಿ, ನಾನಿವತ್ತು ಹೀರೆಕಾಯಿ ಚಟ್ನಿನ ಹೆಂಗೆ ಮಾಡೋದು ಅಂತ ಹೇಳ್ಕೊಡತ್ತೇನೆ. ಹೀರೆಕಾಯಿ ಚಟ್ನಿ ಅನ್ಬೋದು, ಹೀರೆಕಾಯಿ ಚಟ್ಟ ಅನ್ಬೋದು. ನಾವು ಉತ್ತರ ಕರ್ನಾಟಕದ ಹೀರೆಕಾಯಿ ಚಟ್ಟನ ಅಂತೇಳಿ ಕರಿತೀವಿ ರೀ. ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ ರೀ. ನೋಡಿರಿ, ನಾನಿಲ್ಲಿ ಸಣ್ಣಗೆ ಹೆಚ್ಕೊಂಡು ತವಿದೊಳಗೆ ಹಾಕ್ಕೊಂಡು ಹುರ್ಕೊಳಕತ್ತೀನಿ ರೀ. ನಾನು ಚಲೋ ಹೊತ್ತಂಗೆ ಹುರ್ಕೋಬೇಕ್ರಿ ಇದನ್ನು. ಸ್ವಲ್ಪ ಎಣ್ಣೆ ಹಾಕೋರಿ. ಎಣ್ಣೆ ಹಾಕ್ಕೊಂಡು ಕಪ್ಪಗಾಗೋವರೆಗೆ ಅಂದ್ರೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಹುರ್ಕೋಬೇಕಾಗ್ತೈತೆ ರೀ. ಕಡಿಮೆ ಉರಿ ಒಳಗೆ ಹುರ್ಕೋರಿ. ಜಾಸ್ತಿ ಉರಿ ಇಟ್ಟರೆ ಅದು ಹುರಿದಿರಂಗಿಲ್ಲ ರೀ. ಹಾಗಾಗಿ ನಾನು ಸ್ವಲ್ಪ ಹುರಿದ ನಂತರ ಇದಕ್ಕೆ ಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ ರೀ. 4ರಿಂದ 5 ಮೆಣ್ಸಿನ್ಕಾಯಿನ ಹಾಕ್ಕೊಂಡಿನಿ ರೀ ನಾನು. ಇವು ಖಾರ ಮೆಣ್ಸಿನ್ಕಾಯಿ ಅದಾವೆ ರೀ, ನೋಡ್ಕೊಂಡು ಹಾಕೋರಿ ನೀವು. ಹಾಕ್ಕೊಂಡು ಚಲೋ ಹೊತ್ತಿಗೆ ಮತ್ತೊಂದು ಸತಿ ಫ್ರೈ ಮಾಡ್ಕೊರಿ. ಮೆಣ್ಸಿನ್ಕಾಯಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕಾಗ್ತೈತೆ ನೋಡಿರಿ. ನಾವು ಹುರ್ಕೊಂಡಿಂದ ಇದಕ್ಕೆ ನಾನೀಗ ಜವಾರಿ ಬೆಳ್ಳುಳ್ಳಿನ ಒಂದು ಗಡ್ಡೆ ಹಾಕ್ಕೊಳಕತ್ತೀನಿ ನೋಡಿರಿ. ಒಂದು ಗಂಟೆ ಬಿಡಿಸಿ ಇಟ್ಕೊಂಡು ಹಾಕ್ಕೊಂಡಿನಿ ರೀ. ಆನಂತರ ಸ್ವಲ್ಪ ಜೀರಿಗೆನ ಹಾಕ್ಕೊಳಕತ್ತೀನಿ ರೀ. ಜೀರಿಗೆ ಮರಿಬೇಕು ಹೋಗ್ಬೇಡ್ರಿ. ಜೀರಿಗೆ ಹಾಕೋರಿ. ಜೀರಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಬರ್ತೈತೆ ರೀ. ಆನಂತರ ಇಲ್ಲಿ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಳಕತ್ತೀನಿ ನೋಡಿರಿ. ನೀವು ಹಂಗೆ ಹಾಕ್ಕೋಬೋದು. ನಾನು ಕಟ್ ಮಾಡಿ ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಮತ್ತೊಂದು ಸತಿ ಚಲೋ ಹೊತ್ತಂಗೆ ಇದನ್ನೆಲ್ಲ ಫ್ರೈ ಮಾಡಬೇಕಾಗ್ತದೆ ನೋಡಿರಿ. ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊರಿ. ಎಲ್ಲವನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕನೂ ಫ್ರೈ ಮಾಡ್ಕೊರಿ. ಈ ಥರ ಒಂದು ಸತಿ ಟ್ರೈ ಮಾಡಿರಿ. ಈ ಹುಷಾರು ತಪ್ಪಾಗೋದು ನಮಗೆ ಬಾಯಿ ಕೆಟ್ಟಿರ್ತದ್ರಿ, ಏನೂ ಟೇಸ್ಟ್ ಹತ್ತಿರಂಗಿಲ್ಲಲ್ಲ ರೀ. ಆ ಟೈಮ್ದೊಳಗೆ ಈ ಥರ ಮಾಡಿ ಕೊಡ್ರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ರೈಸ್ ಜೊತೆ ತಿನ್ಬೋದು, ಚಪಾತಿ ಜೊತೆ, ರೊಟ್ಟಿ ಜೊತೆ, ಅದ್ರ ಜೊತೆ ಬೇಕಾದ್ರೆ ತಿನ್ಬೋದು ರೀ. ಭಾರಿ ಟೇಸ್ಟ್ ಬರ್ತದೆ ರೀ. ಆನಂತರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಆ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳಕತ್ತೀನಿ ರೀ. ಆನಂತರ ಸ್ವಲ್ಪ ಶೇಂಗಾ ಹಾಕ್ಕೊಂಡಿನಿ ರೀ. 2 ಟೇಬಲ್ ಸ್ಪೂನು, 2ರಿಂದ 3 ಟೇಬಲ್ ಸ್ಪೂನ್ ಶೇಂಗಾ ಹಾಕ್ಕೊಂಡಿನಿ. ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿನಿ ನೋಡಿರಿ. ನಾನು ನೀವು ನೋಡ್ಕೊಂಡು ಹಾಕೋರಿ ಉಪ್ಪನ್ನ. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಬರ್ತದೆ ನೋಡಿರಿ. ನೀವು ಒಂದು ಸತಿ ಟ್ರೈ ಮಾಡಿರಿ ಅದನ್ನು ಮನ್ಯಾಗ. ಬಿಸಿ ಬಿಸಿ ಅನ್ನೋ ಜೊತೆ ಅಂತೂ ಭಾರಿ ಆಗ್ತದೆ ರೀ. ನೋಡಿರಿ, ಇದನ್ನ ಮಿಕ್ಸಿ ಮಾಡ್ಕೊಂಬಂದಿನಿ ರೀ ನಾನೀಗ. ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡೀನಿ ನೋಡಿರಿ. ಇಷ್ಟ ಆದರೆ ಸಾಕ್ರಿ. ಇದನ್ನು ಒಂದು ತಟ್ಟೆಗೆ ತಕ್ಕೋರಿ. ಸರ್ವ್ ಮಾಡಿ ನೀವು ಅನ್ನ ಜೊತೆ ಆದರೂ ತಿನ್ಬೋದು, ಚಪಾತಿ ಜೊತೆ ಆದರೂ ತಿನ್ಬೋದು, ರೊಟ್ಟಿ ಜೊತೆ ಆದರೂ ತಿನ್ಬೋದು ನೋಡಿರಿ. ಭಾರಿ ಅಂದರೆ ಭಾರಿ ಟೇಸ್ಟ್ ಬರ್ತದೆ. ನೀವು ಒಂದು ಸತಿ ಟ್ರೈ ಮಾಡಿರಿ. ಇದನ್ನು ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಪ್ಲೀಸ್ ಪ್ಲೀಸ್. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.